ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಹೊಸಕೋಟೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣದ ದಿನದ ಪ್ರಯುಕ್ತ ಹೊಸಕೋಟೆ ನಗರದಲ್ಲಿ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀಕಾಂತ್ ರಾವಣ್ ಅವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಸುಮಾರು 100 ಭಾವಚಿತ್ರಗಳನ್ನು ಆಟೋಗಳ ಮುಖಾಂತರ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ತಾಲೂಕು ಆಫೀಸು ಮುಂಭಾಗದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿವರೆಗೂ ಮೆರವಣಿಗೆ ಸಾಗಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಜೈಕಾರಗಳೊಂದಿಗೆ ಸ್ಮರಿಸಿ ಗೌರವನ್ನ ಸಲ್ಲಿಸಿದರು. ಬಳಿಕ ಹೊಸಕೋಟೆ ನಗರದ ಗೌತಮ್ ಕಾಲೋನಿಯ ಸರ್ಕಲ್ನಲ್ಲಿರುವ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಿ ಗೌರವವನ್ನ ಸಲ್ಲಿಸಿದರು. ಆಟೋ ಚಾಲಕರಿಗೆ ಬಟ್ಟೆ ವಿತರಣೆ, ಅನ್ನದಾನವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಹೊಸಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ಹೊಸಕೋಟೆ ಸಾರ್ವಜನಿಕ ಆಡಳಿತ ಅಧಿಕಾರಿ ಸತೀಶ್, ಸಿಲಿಕಾನ್ ಸಿಟಿಯ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ನ್ಯೂರೋಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ, ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಶ್ರೀಕಾಂತ್ ರಾವಣ್, ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಗಂಗಾಧರ್ ಬಿಸಿ, ಆಟೋ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಾಥ್ ಸಿ, ರಾಜ್ಯ ಆಟೋ ಘಟಕದ ಸದಸ್ಯರಾದ ಮೂರ್ತಿ ಚಿರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರು ಬಾಲಚಂದ್ರ ಬಾಲು, ಪ್ರಧಾನ ಕಾರ್ಯದರ್ಶಿ ಮುನಿರಾಜ್ ಬಿಆರ್, ಸಂಘಟನೆಯ ಕಾರ್ಯದರ್ಶಿ ವರುಣ್ ರಾಜ್ ಚಕ್ರವರ್ತಿ, ಕಾರ್ಮಿಕ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಸೂರ್ಯ ಸೂರಿ, ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಈಶ್ವರ್ ಹಾಗೂ ಎಲ್ಲ ಭೀಮ್ ಸೇವಾ ಸಮಿತಿಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ಮಾಲೂರು ರಸ್ತೆಯ ಸಂತೆಗೇಟಿಂದ ಮತ್ತೆ ಅಲ್ಲಿಂದ ಕೆಬಿ ವೃತ್ತಕ್ಕೆ ಬಂದು ಕೆಬಿ ವೃತ್ತದಿಂದ ಇವತ್ತಿನ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಮುಂದೆ ಆಟೋ ಚಾಲಕರ ಘಟಕದ ವತಿಯಿಂದ ಭೀಮ್ ಸೇವಾ ಸಮಿತಿ ಇವತ್ತಿನ ಬೃಹತ್ ಮಟ್ಟದ ಒಂದು ಆಟೋ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀರಿ. ಇವತ್ತಿನ ವಿಶೇಷ ಏನಂದ್ರೆ ಆಟೋ ರ್ಯಾಲಿಯಲ್ಲಿ ಬಾಬಾ ಸಾಹೇಬರ ವಿಭಿನ್ನವಾದ ಅಂದ್ರೆ ಅವ್ರ ಜೀವನ ಚರಿತ್ರೆ, ಪ್ರತಿಯೊಂದು ಬಾಬಾ ಸಾಹೇಬರ ಒಂದು ಭಾವಚಿತ್ರಗಳನ್ನ ಅವ್ರು ಮಾಡಿರುವಂತ ಪರಿಶ್ರಮವನ್ನ ಎಲ್ಲಾರನ್ನು ತಾಲೂಕಿನ ಜನತೆ ಮತ್ತೆ ಯಾರು ಪ್ರತಿಯೊಬ್ಬರು ನೋಡ್ಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ಆಟೋ ಚಾಲಕರ ಘಟಕದ ವತಿಯಿಂದ ಎಲ್ಲ ನೋಡ್ಬೇಕಂತ ಒಂದು ಹುಮ್ಮಸ್ಸಿಂದ ತೋರ್ಸ್ಬೇಕಂತ ಇವತ್ತಿನ ದಿನ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಇವತ್ತಿನ ದಿನ ಗಮನ ಕೊಟ್ಟು ಈ ಒಂದು ನಾವು ಬಾಬಾ ಸಾಹೇಬರ ಪರಿನಿರ್ವಾಣ ದಿನನ ನಾವು ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತಿನ ಪರಿನಿರ್ವಾಣ ದಿನದ ಆಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಹಾಗೂ ಮಕ್ಕಳಿಗೆ ಪುಸ್ತಕ ಕೂಡ ವಿತರಣೆ ಮಾಡ್ತಾ ಇರ್ತೀವಿ. ಇವತ್ತಿನ ದಿನ ಭೀಮ್ ಸೇವಾ ಸಮಿತಿ ಇವತ್ತಿನ ಇಷ್ಟು ಮಾಡಿ ನಾವು ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸ್ತಿದ್ವಿ. ಅದೇ ರೀತಿ ಇವತ್ತಿನ ದಿನ ಈ ಒಂದು ರ್ಯಾಲಿಯ ಮುಖಾಂತರ ಮತ್ತೆ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿಗೆ ಹಾಗೂ ಏನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿಗೆ ಗಮನ ಕೊಡೋದೊಂದು ವಿಚಾರ ಏನಂದ್ರೆ ಏನು ಕಂಬಳಿಪುರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಅಂತ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಆಟೋ ಚಾಲಕರ ಘಟಕ ಅವರೊಂದು ಸುಮಾರು 250 ಆಟೋಗಳನ್ನ ಬೀದಿಗೆ ಬರುವಂತೆ ಅವರು ಬಿಟ್ಟಿದ್ದಾರೆ. ಯಾಕಂದ್ರೆ ಸುಮಾರು ಜನ ಅದರಿಂದ ಹೊಟ್ಟೆ ತುಂಬಿಕೊಂಡು ಜಾಸ್ತಿ ಜನ ಕೂಲಿ ಮಾಡ್ಕೊಂಡು ಓಡಾಡ್ಕೊಂಡಿರೋರೆಲ್ಲಾನು ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಹಂತಕ್ಕೆ ಬಂದಿದ್ರು. ಆದ್ರೆ ಇವತ್ತಿನ ಅವ್ರು ಏನ್ ದುರುದ್ದೇಶ ಇಟ್ಕೊಂಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಆಟೋ ಚಾಲಕರ ಒಂದು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಮನೆ ಯಾರು ನಮ್ಮ ಶಾಸಕರಿದ್ದಾರೆ ಅವರು ಇದನ್ನ ಗಮನಕ್ಕೆ ತಗೊಂಡು ಆಟೋ ಚಾಲಕರಿಗೆ ಒಳ್ಳೆ ಸುವ್ಯವಸ್ಥೆ ಮಾಡಿಕೊಟ್ಟು ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕಂತ
ತಮ್ಮ ಗಮನಕ್ಕೆ ಸಹ ನಾವು ನೀಡ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಸರ್, ಹೊಟ್ಟೆಗೊಡ್ದು ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ ಒಂದ್ 250 ಆಟೋಗಳು ಆ ದೇವಸ್ಥಾನ ಸ್ಟಾರ್ಟ್ ಆದಾಗಿಂದ ಆ ದೇವಸ್ಥಾನ ಒಳ್ಳೆ ಹಂತಕ್ಕೆ ಬರೋವರೆಗೂ ಅಲ್ಲಿರುವಂತ ಆಟೋ ಚಾಲಕರ ಏನು ಒಂದು ಮಧ್ಯಮ ವರ್ಗದ ಕುಟುಂಬದವರು ಆ ಕ್ಷೇತ್ರದ ಬಗ್ಗೆ ತುಂಬಾನೇ ಒಳ್ಳೇದಾಗಿ ಹೇಳಿ ಪ್ರತಿಯೊಬ್ಬರನ್ನ ಕರ್ಕೊಂಡೋಗಿ ಟೂರಿಸ್ಟ್ ಅವ್ರನ್ನ ಅವ್ರಿಗೆ ದೇವಸ್ಥಾನ ತೋರಿಸಿ ಅವ್ರಿಗೆ ಒಳ್ಳೆ ಸಂಪಾದನೆ ಆಗೋದು ಒಳ್ಳೆ ಲೆವೆಲ್ ತರೋವರೆಗೂ ಅವರು ಚಾಲಕರ ಪರ ಇದ್ದು. ಅದಾದ ನಂತರ ಏನು ಅವರಿಗೆ ದುಡ್ಡಿನ ಆಸೆ, ದುಡ್ಡು ಜಾಸ್ತಿ ಆದಷ್ಟುಗುನು ಚಾಲಕರು ಹೊಟ್ಟೆ ಮೇಲೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಬಸ್ಗಳನ್ನ 2 ಅಂತ ಹೇಳ್ಬಿಟ್ಟು ಸುಮಾರು ಇವತ್ತು 12ರಿಂದ 13 ಬಸ್ಗಳನ್ನ ಹಾಕಿದ್ದಾರೆ. ಅಲ್ಲಿ ಏನು EMI ಇಂದ ಗಾಡಿಗಳು ತಗೊಂಡು ಇವತ್ತು ದಿನ ಸುಮಾರು ಜನ ಆಟೋಗಳನ್ನ ಮತ್ತೆ ಗಿರ್ವಿ ಇಕ್ಕಿ ಹಳೆ ಒಂದು ದಾರಿಗೆ ಇಳಿದವ್ರೆ. ಯಾರ್ಯಾರು ಓಡಾಡ್ಕೊಂಡಿದ್ರು ಪ್ರತಿಯೊಬ್ಬರು ಒಳ್ಳೆ ಹಂತಕ್ಕೆ ಬಂದ್ರೆ ನಾವು ಸಂತೋಷದಿಂದ ಇದ್ರಿ. ಆದ್ರೆ ಮತ್ತೆ ಅವ್ರನ್ನ ಅದೇ ದಾರಿಗೆ ತಳ್ತಾ ಇದ್ದಾರೆ. ಇದಕ್ಕೆ ಸೂಕ್ಷ್ಮವಾಗಿ ಏನು ಮಾನ್ಯ ನಮ್ಮ ತಾಲೂಕು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಏನು MLA ಅವರಿದ್ದಾರೆ, ಅವರು ಸೂಕ್ಷ್ಮವಾಗಿ ಇದನ್ನ ತೆಗೆದುಕೊಂಡು ನಮ್ಮ ಆಟೋ ಚಾಲಕರಿಗೆ ಅವ್ರಿಗೆ ಒಳ್ಳೆ ಭದ್ರತೆ, ಒಳ್ಳೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮುಂದಿನ ದಿನದಲ್ಲಿ ಆಟೋ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲಾ ಬಡ ಕುಟುಂಬದವರು ಪೋಷಣೆಗಾಗಿ ಅವ್ರು ಇವತ್ತಿನ ದಿನ ಆಟೋ ನಂಬ್ಕೊಂಡಿದ್ರೆ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಅವ್ರ ಗಮನಕ್ಕೆ ಇವತ್ತಿನ ದಿನ ನಾವು ನೀಡ್ತಾ ಇದ್ದೀವಿ.